ಲಾಸ್ಟಿಗೆ ಅಲ್ಲಿ ಬೆಂಗಳೂರಿಗೆ ಬಂದೆ, ಮೆಜೆಸ್ಟಿಕಲ್ಲಿ ಇಳಿದೆ. ಸುಮಾರು ಒಂದು ಗಂಟೆ ಕಾದೆ ಅಣ್ಣಂಗೆ. ಅವ್ನು ಕೆಲಸ ಬಿಟ್ಟು ಬರಬೇಕಲ್ಲ, ಅದ್ರ ಮಧ್ಯೆ ಕಳಿಸಲ್ಲ ಅವರು, ಕೆಲಸ ಬಿಟ್ಟು ಬರಬೇಕಲ್ಲ. ಲಾಸ್ಟಿಗೆ ಒಂದು ಗಂಟೆ ಯಾರ್ದು ಪರಿಚಯ ಇಲ್ಲ, ಏನು ಹೊಸ ಜಾಗ ಎಲ್ಲ ಹೊಸದಲ್ಲ. ನನ್ನ ಲೈಫ್ ಯಾವುದೋ ಒಂದು ಸೌಂಡ್ ಬರುತ್ತೆ, ಹೊಸ ಜಾಗ ಎಲ್ಲ ಹೊಸದಲ್ಲ. ಲೈಫ್ ಸ್ಟೈಲೇ ಚೇಂಜ್ ಆಯ್ತಲ್ಲ. ಮನೇಲಿ ಇದ್ದಿದ್ದಕ್ಕೂ ಅಲ್ಲಿರೋದಕ್ಕೂ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಲಾಸ್ಟಿಗೆ ಒಂದು ಅವರೆಲ್ಲ ಕಾದಾದ್ಮೇಲೆ ಅಣ್ಣ ಬಂದ್ಬಿಟ್ಟು ಕರ್ಕೊಂಡು ಹೋಗಿ ಅವ್ರದ್ದು ರೂಮ್ ಇರುತ್ತಲ್ಲ, ಸೂಪರ್ ಮಾರ್ಕೆಟ್ ಅವ್ರದ್ದು, ಒಂದು ಇದ್ರ ಥರ ಫುಲ್ಲು ಒಂದು ಹಾಲಲ್ಲಿ ಎಲ್ಲರೂ ಒಂದು ಹಾಲಲ್ಲೇ ಮಲಗೋದು, ಫುಲ್ಲು ನೆಲದಲ್ಲಿ ಫುಲ್ಲು ಮಲಗಿದ್ದು. ಹಂಗೆ ನೋಡಿ ಸಾಕಲ್ಲ, ಎಲ್ಲೋ ಮನೇಲಿದ್ದವನು ಇಷ್ಟು ವರ್ಷಗಳ ಕಾಲ ಇದನ್ನೆಲ್ಲ ನೋಡಿದೆ ನನಗೆ ಶಾಕ್, ಈ ಥರನೂ ಇರುತ್ತಲ್ಲ ಅಂತ. ಯಾಕಂದರೆ ಅವನು ಯಾವಾಗಾದ್ರೂ ಒಂದು ದಿವಸ ಮನೆಗೆ ಬರೋದು ಸ್ಟೈಲಾಗಿ ಬರ್ತಿದ್ದು, ನಮಗೆ ಏನು ಎಲ್ಲಿ ಹೋದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತಂದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ಅಲ್ಲಿ ಪಡೋ ಕಷ್ಟನೂ ಇಲ್ಲಿ ತೋರಿಸೋ ಸುಖನೂ ನಮಗೆ ಗೊತ್ತಿರಲ್ಲ ಅಂತ. ಯಾಕಂದರೆ ಅವ್ರು ನಮಗೆ ಹೇಳೋದು, ನಮಗೆ ತೋರಿಸೋದು ಬರೀ ಖುಷಿ ಇರೋ ವಿಷಯ ಮಾತ್ರ. ಏನು ಕಷ್ಟ ಇದೆ, ಅಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾನೆ, ಅಲ್ಲಿ ಎಷ್ಟು ಕಷ್ಟ ಇದೆ ಯಾವುದು ಹೇಳಲ್ಲ. ಬರೀ ಏನಿದೆ ಬರುವಾಗ ಖುಷಿಯಲ್ಲಿ ಬರ್ತಾನೆ, ಅದಷ್ಟೇ ನಮಗೆ ಕಾಣೋದು. ಅವನಲ್ಲಿ ಖುಷಿಯೇ ಇಲ್ಲಿ ಇದ್ದಾನೆ ಅಷ್ಟೇ, ಇಲ್ಲೇನು ಕಷ್ಟಪಡ್ತಿದ್ದಾನೆ ಅದೇನಿಲ್ಲ. ಲಾಸ್ಟಿಗೆ ನಾನು ಬೆಂಗಳೂರು ಬಂದಾಗ ಗೊತ್ತಾಯಿತು, ಪಾಪ ಇಷ್ಟು ಕಷ್ಟಪಡ್ತಿದ್ದಾನಲ್ಲ ನಮ್ಮಣ್ಣ ಅಂತ. ಆದರೂ ಹೋಗಿ ಅಲ್ಲಿ ಭಾನುವಾರದ ದಿವಸ ಕೆಲಸ ಭಾನುವಾರ ಅಂದರೆ ಒಳ್ಳೆ ರಶ್ ಇರೋ ದಿವಸ, ಅದೆಲ್ಲ ಸೂಪರ್ ಮಾರ್ಕೆಟ್ ಒಳ್ಳೆ ವ್ಯಾಪಾರ ಇರೋ ದಿವಸ. ಫಸ್ಟಿಗೆ ಹೋದಾಗ್ಲೇ ಶಾಪ್ ಎಲ್ಲ, ಯಾಕಂದರೆ ಇಷ್ಟು ದೊಡ್ಡ ಶಾಪನ್ನು ನಾನು ನೋಡಿಲ್ಲ ನನ್ನ ಜೀವನದಲ್ಲಿ. ಯಾಕಂದರೆ ಚಿಕ್ಕ ಗೂಡಂಗಡಿ ಅದೇ ನೋಡಿದ್ದ, ಹೊರಗಡೆ ಎಲ್ಲೂ ಹೋಗಿಲ್ಲಲ್ಲ ನಾನು. ಅಲ್ಲಿ ಹೋದ ತಕ್ಷಣವೇ ವೆಜಿಟೇಬಲ್ ಕೌಂಟರ್ ಅಂತ ಇತ್ತು. ಎಲ್ಲಂದರೆ ಎಲ್ಲ ಐಟಮು ಸಿಗುತ್ತಲ್ಲ, ವೆಜಿಟೇಬಲ್ ಕೌಂಟ್ರಿಗೆ ಹಾಕಿದ್ರು ಫಸ್ಟ್ ಹೋದ ತಕ್ಷಣ. ಯಾಕಂದರೆ ಅವರು ಮ್ಯಾನೇಜರ್ ಇರಲಿಲ್ಲ ಅವತ್ತು, ವೆಜಿಟೇಬಲ್ ಕೌಂಟ್ರಿಗೆ ಹಾಕಿದ್ರು. ಅಲ್ಲಿ ಅಂದರೆ ನಮಗೆ ಗಾರೆ ಕೆಲಸ ಮಾಡಿದ್ವಲ್ಲ, ಅದೇನು ದೊಡ್ಡ ಕಷ್ಟ ಅಂತ ಅನಿಸ್ಲಿಲ್ಲ. ಇದೇನು ಕೆಲಸಪ್ಪ, ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ವಲ್ಲ. ಇಲ್ಲಿ ಏನಷ್ಟು ಕೆಲಸ ಇರಲಿಲ್ಲ, ನಾರ್ಮಲಾಗಿ ಒಳಗೆ AC ಬೇರೆ, ಅದು ಆಗ್ತಾಯಿಲ್ಲ, ಚಳಿ. ಅದು ವೆಜಿಟೇಬಲ್ ಕೌಂಟ್ರಲ್ಲಂತೂ ಫುಲ್ ಕೋಲ್ಡ್ ಆಗಿರುತ್ತೆ. ನಮಗೆ ಬೇರೆ ಬಿಸಿಲಲ್ಲಿ ಕೆಲಸ ಮಾಡಿ ಕೋಲ್ಡೆಲ್ಲ ಆಗ್ತಾನೂ ಇಲ್ಲ. ಲಾಸ್ಟಿಗೆ ಏನು ಮಾಡೋದು, ಕೆಲಸ ಮಾಡಿದೆ. ಹಿಂಗೋ 2 ದಿವಸ ಆಯಿತು. 3ನೇ ದಿವಸ ಅಣ್ಣಂಗೆ ಹೇಳ್ದೆ, ಅಣ್ಣ ನಂಗೆ ಆಗಲ್ಲ ಅಣ್ಣ, ಮನೆ ಬಿಟ್ಟಿರೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ. ಮನೆ ಬಿಟ್ಟು ಇರೋಕ್ಕಂತ ಆಗಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದೆ ರಾತ್ರಿ. ಆಗ ಏನು ಮಾಡಿದೆ, ಅಮ್ಮಂಗೆ ಫೋನ್ ಮಾಡ್ದೆ ಅವನು. ಅಮ್ಮ ಹೇಳಿದ್ರು, ಅಮ್ಮ ನನ್ನ ಹತ್ರ ಮಾತಾಡಿದ್ರು, ಏನೋ ನೀನು ಈ ಥರ ಮದುವೆ ಟೈಮಲ್ಲಿ ಸಾಲ ಇದ್ದಿದ್ದ ಟೈಮಲ್ಲೆಲ್ಲ ನೀನು ಈ ಥರ ಮಾಡಿದ್ರೆ ಹೆಂಗೆ, ಸಾಲದ ಟೈಮಲ್ಲಿ ಈ ಥರ ನೀನು ಆ ಕಡೆ ಈ ಕಡೆ ಅಂತ ಮಾಡಿದ್ರೆ ಹೆಂಗೆ ಅಂತ ಹೇಳಿದ್ರು. ಆಗ ಆ ಒಂದು ಮಾತಿನ ಮೇಲೆ ನಾನು ಅಲ್ಲಿ ಹಿಡಿದು ನಿಂತೆ, ಏನಾದರೂ ಆಗಲಿ ಅಂತೇಳಿ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೂಪರ್ ಮಾರ್ಕೆಟಲ್ಲಿ. ಅಲ್ಲಿಂದ ಮ್ಯಾನೇಜರ್ ಬಂದರು. ಫಸ್ಟ್ ಫ್ಲೋರು ಎಲೆಕ್ಟ್ರಿಕ್ ಕೌಂಟ್ರು ಅಂತೆಲ್ಲ ಫಸ್ಟ್ ಫ್ಲೋರಿಗೆ ಹಾಕಿದ್ರು, ಸ್ಟೀಲ್ ಕೌಂಟ್ರಿಗೆ ಹಾಕಿದ್ರು. ಅಲ್ಲೊಂದು ಸ್ವಲ್ಪ ದಿವಸ ಸ್ಟೀಲ್ ಕೌಂಟ್ರಲ್ಲಿ ಕೆಲಸ ಮಾಡಿದೆ, ಒಂದು ವರ್ಷ ಅಲ್ಲೇ ಸ್ಟೀಲ್ ಕೌಂಟ್ರಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿಂದ ಹುಡುಗ ಕೆಲಸ ಅಲ್ಲೇ ಅಂದರೆ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ ಸ್ಟೀಲ್ ಕೌಂಟ್ರಲ್ಲಿ. ಇನ್ನೊಬ್ಬ ಹುಡುಗ ಇದ್ದ ಅವನ ಜೊತೆ ಅಸಿಸ್ಟೆಂಟಾಗಿ ರ್ಯಾಕ್ ಕ್ಲೀನ್ ಮಾಡಿಕೊಂಡು ಅದೇ ಥರ ಇದ್ದೆ. ಆಮೇಲೆ ಸ್ವಲ್ಪ ದಿವಸ ಅದು ಕಳೀತು. ಲಾಸ್ಟಿಗೆ ಎಲೆಕ್ಟ್ರಿಕ್ ಕೌಂಟ್ರ್ ಹಾಕಿದೆ, ಎಲೆಕ್ಟ್ರಾನಿಕ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ. ಅಲ್ಲಿ ನಾನೇ ಅಲ್ಲಿ ಮೇಯ್ನು ಅಂದರೆ ಅಲ್ಲೇ ರ್ಯಾಕ್ ವರ್ಸ್ ಮೇಯ್ನ್ ಅಲ್ಲ, ನಾರ್ಮಲ್ ಸ್ಟಾಫು ಸಿಂಗಲ್ಲಾಗಿ ನಾನು ಒಬ್ಬನೇ ಇದ್ದಿದ್ದು. ಯಾವನ ಕೆಲಸ ಅಂದರೆ ಇದು ಸೂಪರ್ವೈಸರ್ ಅವ್ರ ಕೆಲಸ ಹೇಳ್ಬೋದು, ಬೇರೆ ಸ್ಟಾಫಲ್ಲೇ ಮೇಯ್ನ್ ಇರ್ತಾರಲ್ಲ ಅವರು ಏನು ಕೆಲಸ. ನಾನೇ ನಾರ್ಮಲಾಗಿ ಎಲೆಕ್ಟ್ರಿಕ್ ಸೆಕ್ಷನ್ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿವಸ ಹಿಂಗೆ ಕಳೀತು. ಲಾಸ್ಟಿಗೆ ಶಾಪ್ ಎಲ್ಲ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಯಿತು. ಶಾಪ್ನ ಎಕ್ಸ್ಟೆಂಡ್ ಮಾಡಿದ್ರು. ಫಸ್ಟು 25,000 ಸ್ಕ್ವೇರ್ ಫೀಟ್ ಇದ್ದಿದ್ದನ್ನ 55,000 ಸ್ಕ್ವೇರ್ ಫೀಟಿಗೆ ಎಕ್ಸ್ಟೆಂಡ್ ಮಾಡಿದ್ರು. ಆಗ ಕೆಲಸ ಇನ್ನೂ ಜಾಸ್ತಿ, ಡಬಲ್ ಕೆಲಸ, ಫುಲ್ಲು ಬೆಳಿಗ್ಗೆ ರಾತ್ರಿ ಅಂತ ಏನಿಲ್ಲ ಕೆಲಸ. ಅಂದರೆ ಆ ಕೆಲಸ ಆದಮೇಲೆ ರ್ಯಾಕ್ ಶಿಫ್ಟಿಂಗು ಅದು ಇದಂತೆಲ್ಲ ಇರುತ್ತಲ್ಲ, ಫುಲ್ಲು ಬೆಳಿಗ್ಗೆ ರಾತ್ರಿ ಅಲ್ಲ ಕಸ್ಟಮರ್ ನೋಡೋದು, ಅದ್ರ ಮಧ್ಯದಲ್ಲಿ ಈ ಕೆಲಸ ಅದು ಇದು ಅಂತೆಲ್ಲ ಇದ್ದೇ ಇರುತ್ತಲ್ಲ. ಫುಲ್ ಅದನ್ನ ಬೆಳಿಗ್ಗೆ ರಾತ್ರಿ ಅಂತೆಲ್ಲ ಕೆಲಸ ಮಾಡಿದ್ವಿ. ಲಾಸ್ಟಿಗೆ ಒಂದು ದಿವಸ ಪ್ರಮೋಷನ್